How are you feeling, baby? Happy. Happy. Oh. Finally 12th 7 o'clock in the morning ನನಗೆ ಬೇಜಾರು ಎಡ್ಕೊಂಡು ಬ್ಲಡ್ ಟೆಸ್ಟ್ ಅದು ಇದೆಲ್ಲ ಇತ್ತು. ಸೊ ಜುಟ್ಟು ನೋಡಿರ್ಬೋದು, ಜಡೆ ಹಾಕಿದ್ದಾರೆ. ಮ್ಯಾಂಡೇಟರಿ ಇರಲ್ಲ ಅಂದ್ಕೊಂಡೆ. ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೆ, ಆದರೆ ಇನ್ನು ಹೇಳಿದ್ರೆ ಬಿಡ್ತಾರೆ ಅಂದ್ಬಿಟ್ಟು ಇಲ್ಲ ಸರ್ಜರಿಗೆ ಹಾಕ್ಕೊಳ್ಳೇಬೇಕಂತೆ. ನಾನು ಸ್ಕೂಲಲ್ಲಿ ಇದೇ ಹಾಕಿದ್ದೆ ಲಾಸ್ಟ್ ಇಂಜರಿಗೆಲ್ಲ ಮಣಿಪಾಲಲ್ಲಿ. ಸೊ ನಾನು ಅದಕ್ಕೆ ಬ್ಯಾಂಡೆಲ್ಲ ಇಟ್ಕೊಂಡು ಬಂದಿದ್ದೆ. ಅವ್ರು 2 ಜಡೆ ಹಾಕಿದ್ದಾರೆ, ಇದು ಕಾಣಿಸ್ತಾ ಇರ್ಬೇಕು ನನಗೆ. ಆಮೇಲೆ 5 ಲೈನ್ ಕನೆಕ್ಟ್ ಮಾಡಿದ್ದಾರೆ. ಸೊ ಸಲಾನ್ ಹಾಕಿದ್ದಾರೆ. 9:30 ಇರೋದು ನನ್ನ ಸರ್ಜರಿ. ನೆನ್ನೆ ಸೊ this is the update on about surgery on 12th morning. So 9:30 ಇರೋದು, ಈಗ 7 o'clock ಆಗಿದೆ. ಮೋಸ್ಟ್ಲಿ 9:15ಗೆ ಇಲ್ಲ 9 o'clock ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ ಊಟಿಗೆ. ಸೊ ನೋಡೋಣ. ಐ ಆಮ್ ವೇಟಿಂಗ್ ಫಾರ್ ಮೈ ಸೆಕೆಂಡ್ ಒನ್. ಆಲ್ ಎಕ್ಸೈಟೆಡ್, ಸ್ವಲ್ಪ ಭಯ ಬಿಸಿ ಅಂತಾರಲ್ಲ ಹಾಗೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ 7 ಗಂಟೆ ಅಂತ ವಿಡಿಯೋ ಮಾಡಿದ್ನಲ್ಲ, ಈಗ 7:15 7:25 ಆಗಿದೆ. ಸೊ ಆಲ್ ಆಫ್ ದ ಸಡನ್ ಬಂದು ಊಟಿಗೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳಿದ್ರು. ಸೊ 8 o'clock ಒಬ್ಬರು ಪೋಸ್ಟೆಡ್ ಇದ್ದರು. ಅವ್ರು ಮೋಸ್ಟ್ಲಿ ಡಿಲೇ ಆಗಿರಬೇಕು. ನಾನು ರೆಡಿಯೆಲ್ಲ ಆಗಿದೆ, ಎಲ್ಲ ಪ್ರೆಪ್ ಮಾಡಿದ್ರು ನನಗೆ. ಮಾಲ್ ಪ್ರೆಪ್ ಟು ಗೋ ಟು ಊಟಿ. ಐ ಜಸ್ಟ್ NS ತಗೋತಾ ಇದ್ರು. ಸೊ ಇವಾಗ ಊಟಿಗೆ ಕರ್ಕೊಂಡು ಹೋಗ್ತಿದ್ದಾರೆ 7:30ಗೆ. ಸೊ ಇನ್ನು ಹಾಫ್ ಆನ್ ಅವರಲ್ಲಿ ನಮ್ಮ ಬೇಬಿ ಬರುತ್ತೆ. ಈಗಷ್ಟೇ ನಾನು ವಿವಿ ಒಂದು ಪ್ರೇಯರ್ ಮಾಡಿದ್ವಿ ಶಾರ್ಟಾಗಿ. ಆ್ಯಂಡ್ ವಿ ಗೋಯಿಂಗ್ ಟು ದ ಊಟಿ. ಪಾಪ ಅವ್ರು ಇನ್ನೂ ಬ್ರಷ್ ಮಾಡಿಲ್ಲ, ಇನ್ನೂ ಶಾರ್ಟ್ಸಲ್ಲೇ ಇದ್ದಾರೆ. ಶಾರ್ಟ್ಸು ಚೇಂಜ್ ಮಾಡಿಲ್ಲ, ಎಲ್ಲ ಮಾಡಬೇಕು. ಅವ್ರು ನನಗೆ ಬಿಟ್ಟು ಒಟ್ಟಿಲಿ ಆಮೇಲೆ ಎಲ್ಲ ಫ್ರೆಶ್ ಅಪ್ ಆಗ್ತಾರೆ. ರೂಮಲ್ಲೇ ನಮ್ಮ ಲಗೇಜ್ ಎಲ್ಲ ಇರುತ್ತೆ. ಸೊ ಐ ವಿಲ್ ಕ್ಯಾಚ್ ಯು ಗೈಸ್ ಇನ್ ದ ಈವ್ನಿಂಗ್ ಅಲ್ವಾ ವಿವಿ? ಸೊ ನಾನು ಸ್ವಲ್ಪ ವಿವಿಗೂ ವೀಡಿಯೋಸ್ ಮಾಡೋಕ್ಕೆ ಹೇಳಿದ್ದೀನಿ. ನನ್ನ ಮಗು ನೋಡಿದ ತಕ್ಷಣ, ಇನ್ ಕೇಸ್ ಇಫ್ ಐಮ್ ಅನ್ಕಾನ್ಷಿಯಸ್. ಸೊ ಲೆಟ್ಸ್ ಕ್ಯಾಚ್ ಆಲ್ ದೋಸ್ ಮೂಮೆಂಟ್ಸ್ ಆ್ಯಂಡ್ ಐಮ್ ಆಲ್ ಎಕ್ಸೈಟೆಡ್. ಹೌ ಎಕ್ಸೈಟೆಡ್ ಆರ್ ಯು? 1 to 5 ರೇಟಿಂಗ್? 5. yes bye. Okay. ಪಾಪು ಸಾಕಂತೆ. ಇದನ್ನ ಇದ್ರಲ್ಲಿ ಮುಗಿಸ್ತಾರೆ, ಅದರಲ್ಲಿ ಇಲ್ಲ. ಇದು ಬೇಡವಾ? ಅದು ಬೇಡ. ವಾವ್, ಪಾಪು ರೆಡಿ ಆಗೋಯ್ತು. ಈ ಮುಗಿಯನ ಟೋಪಿ ಇದೆ. ಹೋಗೋಣ ನಾವು. ಓಕೆ, ಹೌ ಆರ್ ಯು ಫೀಲಿಂಗ್? ತುಂಬ ನೋವಾಗ್ತಿದೆ. 11:40 ಅನ್ಸುತ್ತಿದೆ. ಸೊ 8:55 ಡೆಲಿವರಿ ಆಯಿತು. ಅಪ್ಡೇಟ್ ಮಾರ್ಚ್ 12th 8:55 ಡೆಲಿವರಿ ಆಗಿ ಮಗು ಕೊಟ್ಟರು. ನಾನು ಇಲ್ಲಿ BP ಜಾಸ್ತಿ. ಎಷ್ಟು ಗಂಟೆಗೆ? 8:55. ನಮ್ಮ ಆರೋಹಿನೂ ಅಷ್ಟೇ 9:05 ನೈಟ್ ಅದ, ಇವಳು ಮಾರ್ನಿಂಗ್ AM. ಓಕೆ ಬಾ. ಇನ್ನು ಪಾಪುನ ನಿನ್ನ ಗಂಡ ನೋಡೋಣ. ನೋಡಿ. ಅಮ್ಮ, ಯಾರದು? ನಿಂದ ಪಾಪು? ನಿಂದ? ನಂಗೆ ಕೊಡ್ತೀಯಾ ಪ್ಲೀಸ್? ಹೌ ಆರ್ ಯು ಫೀಲಿಂಗ್ ಬೇಬಿ? ಹೌ ಆರ್ ಯು ಫೀಲಿಂಗ್? ಹ್ಯಾಪಿ? ಆರ್ ಯು ಹ್ಯಾಪಿ? ಯಾರದು? ತಂಗಿ ಬೇಬಿನಾ? ವಾವ್, ಹೌ ಆರ್ ಯು ಫೀಲಿಂಗ್ ಬೇಬಿ? ಹ್ಯಾಪಿ. ಓಹೋ, so cute. ಅಯ್ಯೋ ಅಯ್ಯೋ, ಎಕ್ಸ್ಪ್ರೆಷನ್ಸ್ ಮಾಡ್ತಿದ್ದಾನೆ. ಇಟ್ಸ್ ಎ ಗರ್ಲ್ ಬೇಬಿ. ನಾನು ತಗೊಂಡೋಗ್ಲಿ? ಬೇಡವಾ? ಮಮ್ಮ, ಚೆನ್ನಾಯ್ತಾ ಪಾಪು? ಚೆನ್ನಾಯ್ತಾ? ನಿನ್ನ ಆದ್ನಿ. ಓಕೆ, ಕ್ಯಾಮ್ರಾಮ್ಯಾನ್ ಅಭಿಲಾಷ್ ಜೊತೆ ಅನುಷಾ, ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್, ಬೇಬಿ ಡೆಲಿವರಿ.
ಈ ಕಡೆ ವಾಪಸ್ ಗೆದ್ದಿದೆ. ಗುಡ್ ಮಾರ್ನಿಂಗ್. ಡೇ 14. ನಾವು ಡೇ 13 ವಾರ್ಡ್ ಅದೇ ಏನದು ಅಬ್ಸರ್ವೇಷನ್ ಬರ್ತಿಂಗ್ ರೂಮಿಂದ ಶಿಫ್ಟ್ ಆದ್ವಿ. ಡೇ 13th ಮಾರ್ಚ್ ನೈಟ್ ಶಿಫ್ಟ್ ಆದ್ವಿ. ರೂಮ್ ಸಿಗೋಕ್ಕೆ ತುಂಬ ಕಷ್ಟ ಆಯಿತು. ರೂಮ್ಸ್ ಅವೈಲೇಬಲ್ ಇರಲಿಲ್ಲ. ನಮಗೆ ಸಿಂಗಲ್ AC ಇತ್ತು, ಮಲ್ಟಿಪಲ್ ಶೇರಿಂಗ್ ಇತ್ತು, ಅದಕ್ಕೆ ನಾವು ಹೋಗಿರಲಿಲ್ಲ. ಏನಲ್ಲಿ ನೈಟ್ ಸಿಕ್ತು ರೂಮ್. ನಿನ್ನೆ ರಾತ್ರಿ ಇಲ್ಲಿ ಬಂದ್ವಿ ಏನು ಇದ್ರು ಶಿಫ್ಟ್ ಮಾಡೋ ತನಕ. ಆಮೇಲೆ ನಮ್ಮಮ್ಮ ಬೇಬಿ ಅಲ್ಲಿ ಮಲಗಿದ್ರು. ಈಗ ಬೆಳಗ್ಗೆ 14th ಇದು. ಬೇಬಿ ಅಮ್ಮ ಜೊತೆನೇ ಮಲಗುತ್ತೆ, ಕ್ರೀಡಲಲ್ಲಿ ಸಪ್ರೇಟಾಗಿ ಮಲಗಲ್ಲ. ಬೆಳಗ್ಗೆ ನನ್ನ ಜೊತೆ ಹಾಕಿ ಅಂತ ಹೇಳಿ ಈಗ ಹಾಲು ಕುತ್ಕೊಂಡಿದ್ದೀನಿ. ಸೊ ತೋರಿಸ್ತೀನಿ ಬನ್ನಿ ಬೇಬಿನ. ಬನ್ನಿ ಫುಲ್ ಟಯರ್ಡ್ ಆಗಿತ್ತು. ಎಷ್ಟು ಚೆನ್ನಾಗಿ ಮಲಗಿದೆ ನನ್ನ ಜೊತೆ. ಸೊ ಇದು ಡೇ 14 ಅಪ್ಡೇಟ್. ಇವತ್ತು ಬಂದಾಗ ಕೇಳ್ತೀನಿ ಯಾವಾಗ ಡಿಸ್ಚಾರ್ಜ್ ಅಂತ ಹೇಳಿ. ನೋಡೋಣ ಡಾಕ್ಟರ್ ಏನಂತಾರೆ ಅಂತ. ಆಲ್ ಫೈನ್. ನಾನು ಚೆನ್ನಾಗಿದ್ದೀನಿ ಇವತ್ತು, ಬೇಬಿನೂ ಚೆನ್ನಾಗಿದೆ. ನೋಡೋಣ. ಸೊ ಕ್ಯಾಚ್ ಯು ಅಂಟಿಲ್ ದೆನ್. ಬಾಯ್. ಇದು ಬ್ಯಾಪ್ಟಿಸ್ಟ್ ಹಾಸ್ಪಿಟಲಲ್ಲಿ, ಹೆಬ್ಬಾಳಲ್ಲಿರೋ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಸಿಂಗಲ್ ರೂಮ್ AC ಇರುತ್ತಲ್ಲ, ಹೀಗಿರುತ್ತೆ ನೋಡಿ. ಇದು ಹಳೆ ಬ್ಲಾಕಲ್ಲಿ. ಹೊಸ ಬ್ಲಾಕಲ್ಲಿ ಇನ್ನೂ ಸ್ವಲ್ಪ ಅಂದರೆ ಚೆನ್ನಾಗಿದೆ. ಇದು ಸ್ಪೇಷಿಯಸ್ ಇದೆ, ಅದು ಇನ್ನೂ ಸ್ವಲ್ಪ ಸ್ಪೇಷಿಯಸ್ ದೊಡ್ಡದಿರುತ್ತೆ ಅಷ್ಟೇ. ಆದರೆ ಸೇಮ್ ಫೆಸಿಲಿಟೀಸ್ ಇರುತ್ತೆ. ಸೊ ಇದು ನನ್ನ ಬೆಡ್ ಇತ್ತು. ಬೆಡ್ ಆ ಕಡೆ ಕಬೋರ್ಡ್ ಮೇಲೆ ಫಿಕ್ಸ್ ಆಗಿರೋ AC ಇದೆಲ್ಲ ಹಳೇದಲ್ವ ಬಿಲ್ಡಿಂಗ್. ಸೊ AC ಎಲ್ಲ ಹಾಗಿದೆ. ಮೋಸ್ಟ್ಲಿ ಇವಾಗಿರೋದು ಹೊಸದೆಲ್ಲ ಸೆಂಟ್ರಲೈಸ್. ಇಲ್ಲಿ ಡಾಕ್ಟರ್ಸ್ ನೇಮ್ ಬರೆದಿರ್ತಾರೆ. ಆಮೇಲೆ ಇಲ್ಲಿ ಅಟೆಂಡರಿಗೆ ಮಲಗೋಕ್ಕೆ. ಇಲ್ಲಿ ಮಮ್ಮಿ ಪಾಪು ಜೊತೆ ಮಲಗಿದ್ರು. ಪಾಪು ಕ್ರೇಡಲ್ ಮೇಲೆ ಮಲಗ್ತಿರ್ಲಿಲ್ಲ, ಸೊ ಮಮ್ಮಿ ಜೊತೆನೇ ಮಲಗ್ತಿತ್ತದು. ಆಮೇಲೆ ಒಂದು ಟೇಬಲ್ ಕೊಟ್ಟಿದ್ದಾರೆ. ಏನಾದರೂ ಅಟೆಂಡರ್ ವರ್ಕ್ ಮಾಡಬೇಕಾದ್ರೆ ಒಂದು ಟೇಬಲ್ ಸೆಟಪ್ ಆಗಲಿ. ವೈಫೈ ಇತ್ತು ಬೇಸಿಕಲಿ. ವೈಫೈ, ಓವನ್ ಎಲ್ಲ ಇತ್ತು. ಇಲ್ಲಿ ಒಂದು ಚೇರ್ ಕೂಡ ಆಯಿತು. ಅದ್ರ ಮೇಲೆ ನಾನು ಕೂತಿದ್ದೆ. ಸ್ನಾನ ಮಾಡ್ಕೊಂಡು ಹಾಗೆ ತಲೆ ಫ್ರೀಯಾಗಿ ಬಿಟ್ಕೊಂಡು ಕೂತಿದ್ದೆ. ನಾರ್ಮಲ್ ಆ ರೂಮಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ಮೇಲೆ, ಬರ್ತಿಂಗ್ ರೂಮಿಂದ ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ ರಿಲ್ಯಾಕ್ಸ್ಡ್ ಆಗಿತ್ತು ನನಗಂತೂ. ಸೊ ವಾಶ್ರೂಮ್ ಕೂಡ ಸ್ಪೇಷಿಯಸ್ ಆಗಿತ್ತು. ಬಿಸಿನೀರು ಆಗಲಿ, ಹೀಟರ್ ಫೆಸಿಲಿಟಿ ಎಲ್ಲ ಇತ್ತು. ಗೀಸರ್ ಫೆಸಿಲಿಟಿ ಇತ್ತು. TV ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ರೂಮ್. ಸೊ ಇದು ಬರ್ತಿಂಗ್ ರೂಮ್ನೇ ನಮಗೆ ಆಲ್ಮೋಸ್ಟ್ 10,000 9,000 ಚೇಂಜ್ ಬೀಳುತ್ತೆ. ಆದರೆ ಈ ಸಿಂಗಲ್ ರೂಮ್ AC ನಮಗೆ ಕಮ್ಮಿಗೆ ಬಿತ್ತು. ಇದು 6,000 ಇಲ್ಲ 5,000 ಏನೋ ಚೇಂಜ್ ಬೀಳುತ್ತೆ. ಸೊ ಬರ್ತಿಂಗ್ ರೂಮ್ ತುಂಬ ಕಾಸ್ಟ್ಲಿ. ಅದೇ ನಮಗೆ ಹೆವಿಯಾಗಿ ಬಿಲ್ ಮೇಲೆ ಪರಿಣಾಮ ಬಿದ್ದಿತ್ತು. ಸೊ ಬೇಬಿ ಆರಾಮಾಗಿ ಮಲ್ಕೊಂಡಿತ್ತು. ಅದನ್ನ ನೋಡ್ಕೊಂಡು ನಾನು ವಿಡಿಯೋ ಮಾಡ್ಕೊಂಡು ಮುಗಿಸ್ದೆ. ಸೊ ಇದು 14th ಮಾರ್ಚ್ ಅಪ್ಡೇಟ್. ಮಧ್ಯಾಹ್ನ ಬೆಳಿಗ್ಗೆ ಕೊಟ್ಟಿದ್ನಲ್ಲ, ಸೆಕೆಂಡ್ ಅಪ್ಡೇಟ್. ಅವಳಿಗೆ ಸ್ನಾನಕ್ಕೆ ಕರ್ಕೊಂಡು ಹೋಗಿದ್ರು. ಸ್ನಾನ ಬೇಡ, ಇನ್ನು ಚಿಕ್ಕವಳಿದ್ದಾಳೆ, 2.5 kg ಬೇಡ ಸ್ನಾನ ಮಾಡಿಸೋದ್ರ ಕಳಿಸ್ಬಿಟ್ರು. ಸೊ ಬಂದು ಇಲ್ಲಿ ಮಮ್ಮಿ ವೈಪ್ಸಲ್ಲಿ ಕ್ಲೀನ್ ಮಾಡಿ, ಇದು ಮಮ್ಮಿ ತಂದಿದ್ದ ಡ್ರೆಸ್ ಐ ಲವ್ ಡ್ಯಾಡ್ ಅಂತ ತಂದುಬಿಟ್ಟಿದ್ದಾರೆ. ಫಸ್ಟೇ ತಂದಿದ್ರು. ಐ ಲವ್ ಡ್ಯಾಡ್ ಡ್ರೆಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಒಳಗಂದರೆ. ಫುಲ್ ಕ್ಯೂಟಿಯಾಗಿ ಕಾಣಿಸ್ತಿದ್ದಾಳೆ. ರಿಯಲಾಗಿ ಆ್ಯಕ್ಚುಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಫೋಟೋಕ್ಕಿಂತ. ಮುಖ ನೋಡಿ ಹೆಂಗೆ ಮಾಡ್ತಾಳೆ. ಈಗ ಮಮ್ಮಿ ಎಲ್ಲ ರೆಡಿ ಮಾಡಿಸಿ ಮಲಗಿಸ್ತಾ ಇದ್ದಾರೆ. ಇದು ಅಪ್ಡೇಟ್. ನಮ್ಮಮ್ಮ ಹೀಗೆ ಒಂದು ಫೋಟೋ ತೊಗೊಂಡು ನಂದು ಲಂಚ್ ಎಲ್ಲ ತಂದಿಟ್ಟಿದ್ದಾರೆ. ಇದು ಲಂಚ್ ಬಾಕ್ಸ್ ತುಂಬ ಚೆನ್ನಾಗಿತ್ತು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ. ಸೊ ಲಂಚ್ ತಿಂದು ಅಪ್ಡೇಟ್ ಲೇಟರ್. ಬಾಯ್. ನನ್ನ ಸ್ವಾಮಿ ಉಸಿರು ಕೊಟ್ಟೊಳಬಾರ್ದು. ನನ್ನ ಸ್ವಾಮಿ ಮಗನೇ, ನನ್ನ ಸ್ವಾಮಿ. ಜೋ ಜೋ ಕಂದಮ್ಮ ಜೋ 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 ಜಮ್ಮ ಜೋ 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 ಕಂದ. ಉಷ್ಮದ್ರೆ ಬರುತ್ತಿದೆಯಾ. ಹಾಲೆಲೂಯಾ, 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 ಹಾಲೆಲೂಯಾ.
12:35 15th March update. ನಿಮ್ದೇನು ನಾಟಕ ಹೇಳಿ ಮಲಗಕ್ಕೆ ರೆಡಿ ಇಲ್ಲ ನನ್ನ ಮಕ್ಕಳು. ನಿಮ್ದೇನು ನಾಟಕ ಹೇಳಿ ಅಮ್ಮನ ಮುಖ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಾಳೆ. ಏನಿದು ನಾಟಕ ಹೇಳಿ ಫಿಸಿಯೋಥೆರಪಿ ಹೋಗಲ್ವಾ? ಫಿಸಿಯೋಥೆರಪಿ ಅಲ್ಲ ಅಮ್ಮಮ್ಮ, ಫೋಟೋಥೆರಪಿ. ಫೋಟೋಥೆರಪಿ ಅಂತೆ. ಫೋಟೋಥೆರಪಿಗೆ ಬಂದು ಮಲಗಬೇಕು ಅವಳು. ಸ್ವಲ್ಪ ಲೈಟ್ ಬಾಡಿ ಲೈನ್ ಜಾಂಡಿಸ್ ಇದಾಗಿದೆ ಅಂದ್ಬಿಟ್ಟು ಬೈಲುರ್ಬಿನ್ ಲೆವೆಲ್ ಜಾಸ್ತಿ ಇದೆ ಅಂತ ಫೋಟೋಥೆರಪಿ ಅಂತ ಕರೆಕ್ಟಾಗಿ ಕುತ್ಕೊಂಡ್ಬಿಟ್ಟಿದ್ದಲ್ಲ. ಇಂದ ಟೈಮ್ ಇಸ್ 12:35. ಇಲ್ಲಿ ಹೋಗ್ಬೇಕು. ಇಲ್ಲಿ ಹೋಗಲ್ವಂತ ನಮ್ಮ ಜೊತೆ ಮಲ್ಕೈತೀರ? ಅವ್ರ ಅಮ್ಮಮ್ಮ ಜೊತೆ ಮಲಗ ತುಂಬ ಇಷ್ಟ. ಅವಳು ಫಸ್ಟ್ ದಿನನೇ ನಮ್ಮ ಅಮ್ಮ ಜೊತೆ ಮಲಗಿದ್ದಾಳು ಅವಳು ಬೆಡ್ ಮೇಲೆ. ಅವಳು ಬೆಡ್ ಬಿಟ್ಟು ಹುಟ್ಟಿದ್ದಿನಲ್ಲಿ 14th. ಏನಿದು ಮಾಯೆ ಈ ಸಪ್ಪನ ಕೃಪೆ ಇದು ನೋಡಿ. ನಾಳೆ ಡಿಸ್ಚಾರ್ಜ್ 15th March ಡಿಸ್ಚಾರ್ಜ್. ಎಷ್ಟು ದಿನ ಮಕ್ಕಳೇ ಹಿಂಗ ಬಾರಿ ನಾಟಿ 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 ಎಲ್ಲ ಮಾತಾಡ್ತಾ ಕೂತ್ರು. ಎಲ್ಲರೂ ಮಲ್ಗಕ್ಕೆ ರೆಡಿ ಆಗಿದ್ದೀವಿ, ಮಾತಾಡ್ತಾ ಕೂತ್ರು. ಓ ನಾಟಿ ಗರ್ಲ್. ಏಯ್ ಗುಡ್ ನೈಟ್ ಹೇಳ ಎಲ್ಲರಿಗೂ. ಮಲ್ಕೋ ಬಾಪು. ಜಾನಿ ಹೇಳಲ್ಲ. ನೋಡೋಣ ಎಷ್ಟು ಗಂಟೆಗೆ ಮಲಗ್ತಾಳೆ ಅಂತ. ಈಗ 10 ನಿಮಿಷ ಆಯ್ತು ಅವ್ರ ಜೊತೆ ಕೂತಿ. ಎಲ್ಲ ಮುಚ್ಚಿದ್ವಿ ನೋಡಿ, ಲೈಟೆಲ್ಲ ಆಫ್ ಮಾಡಿ ಮಲ್ಗೋಣ ಅಂತ ರೆಡಿ ಆದ್ವಿ. ನೋಡಿದ್ರೆ ಮೇಡಮ್ ಅವ್ರು ಮಲ್ಗಕ್ಕೆ ರೆಡಿ. ಸೊ ದಿಸ್ ಇಸ್ ಅನ್ ಅಪ್ಡೇಟ್ ಅಬೌಟ್ 15th. ಕಂಡುಬಿಟ್ಕೊಂಡು ನೋಡ್ಕೋತಿದ್ವಿ. ಅದು ನಮ್ಮ ಅನ್ಸುತ್ತೆ. ಮೋಸ್ಟ್ಲಿ ಲೈಟ್ ಹಾಕಿದ್ರೆ ಮಲ್ಬೋದು. ಲೈಟ್ ಹಾಕಿದ್ರೆ ಕಣ್ತಾಗಿಲ್ಲ, ಲೈಟ್ ಆಫ್ ಆಗಿದ್ದಿಲ್ಲ, ಫುಲ್ ತಕ್ಕೊಂಡು ಕೂತಿದ್ದಾಳೆ. ಬಾಯ್ ಮಾಡಿ ಅಟ್ಲೀಸ್ಟ್. ನಾಳೆ ಮತ್ತೆ ಅಪ್ಡೇಟ್ ಕೊಡೋಣ. ಪುಟಾನಿ ಇಲ್ಲ, ನಮ್ಮ ಅಮ್ಮನೇ ಫುಲ್ ಫೋಕಸ್ ಅವಳಿಗೀಗ. ನನ್ನ ನೋಡೋದೇ ಇಲ್ಲ ಹಿಂಗಳು. ಓಕೆ ಬಾಯ್. ನನ್ನ ಶೋ ಜೋ 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 ಜಮ್ಮ ಜೋ 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 ಕಂದಮ ಜೋ 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 ಕಂದಮ ಜೋ 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 ಜೋ. ಹಿಂದಿನ ಎಫರ್ಟ್ಸ್ ಎಲ್ಲ ನೋಡಿದ್ರಲ್ಲ, ಮಮ್ಮಿ ಅದೆಲ್ಲ ಮಾಡಿ ಆಮೇಲೆ ಬೆಳಗ್ಗೆ ಇದು 15th March ಬೆಳಗ್ಗೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿದಾಗ ಬೈಲಿರುಬಿನ್ ಲೆವೆಲ್ಸ್ ಕಮ್ಮಿ ಆಗಿತ್ತು. ಸೊ ಜಾಂಡೀಸ್ ಕಮ್ಮಿ ಆಗಿದೆ ಅಂತ ಹೇಳಿ ಡಿಸ್ಚಾರ್ಜಿಗೆ ಕೊಟ್ಟಿದ್ರು. ಆಮೇಲೆ ರೆಡಿ ಆಗಿದ್ವಿ ನಾವು. ಸೊ ಇದ್ರದ್ದು ಡೀಟೇಲ್ ಇನ್ಫಾರ್ಮೇಷನ್ ಮುಂದೆ ಕೊಡ್ತಿದ್ದೀನಿ ನೋಡಿ. March 15th ಅಪ್ಡೇಟ್ ಬರೋಣ ನಾವು. March 15th ಇದು ಅವಳ ಕಾಂಪ್ಲಿಮೆಂಟ್ರಿ ಫೋಟೋಶೂಟ್ ಇತ್ತು ಅಂತ ಹೇಳಿದ್ರು. ನಮ್ಗೆ ಗೊತ್ತಿರಲಿಲ್ಲ ಫಸ್ಟೇ. ನಾವೊಂದು ಬಟ್ಟೆ ತೊಗೊಬಂದಿದ್ವಿ ಮನೆಯಿಂದ, ಅದೇ ಬಟ್ಟೆ ಹಾಕ್ಕೊಂಡಿದ್ವಿ. ಯಾಕೋ ಕೋಪ ಮಾಡ್ಕೊಂಡಿದ್ವಿ, ಇಷ್ಟು ತನಕ ನಗ್ತಿತ್ತು. ಅದಕ್ಕೆ ಇದು ಪ್ಯಾರಿಸಿಂದ ತಂದಿದ್ದು ನಾನು H&Mಯಿಂದ. ಅದು ಹಾಕಿ ರೆಡಿ ಮಾಡಿದ್ದೀನಿ. ಸೊ ಕಾಂಪ್ಲಿಮೆಂಟ್ರಿ ಬ್ಯಾಪ್ಟಿಸ್ಟ್ ಕಡೆಯಿಂದ ಇರೋದ್ರಿಂದ ನಾನು ಇದು ರೆಡಿ ಮಾಡಿದ್ದೀನಿ ಬ್ಯಾಕ್ಗ್ರೌಂಡ್. ನೋಡೋಣ ಹೇಗೆ ಬರುತ್ತೆ ಅಂತ. ತೋರಿಸಿದ್ನಲ್ಲ, ಇದೊಂದು ಟಾಯ್ ಇತ್ತು, ಅವರಪ್ಪ ಸೆಲೆಕ್ಟ್ ಮಾಡಿದ್ರು ಐಕಿಯಿಂದ. ಅದಕ್ಕೆ ಇದು ತಂದಿದ್ವಿ ನಾವು ಸುಮ್ಮನೆ ಒಳಗೆ ಆಟಾಡಕ್ಕೆ ಕೊಡೋಣ ಅಂತ, ಮರ್ತೋಗಿತ್ತು. ಅದಕ್ಕೆ ಟಾಯ್ ಇಟ್ಟು ಈಗ ಬ್ಯಾಕ್ಗ್ರೌಂಡ್ ರೆಡಿ ಮಾಡಿದ್ದೀನಿ ಬೆಡ್ಶೀಟಿಂದ. ನೋಡೋಣ ಫೋಟೋಗ್ರಾಫರ್ ಏನಾದ್ರು ಬೇರೆ ಹೇಳ್ತಾರ ಅಂತ. ಮತ್ತು ಇವಳಿಲ್ಲಿ ನಿಂತಿದ್ದಾಳೆ, ಮಲಗಿದ್ದಾಳೆ. ಹೋಗಿದ ತಕ್ಷಣ ಪಾಪ ಹಾಲು ಕುಡಿಸ್ಬೇಕು. ಸೊ ನನ್ನ ಹಸ್ಬೆಂಡ್ ಬರಬೇಕು, ಬಂದಿದ್ದ ಮನೆಗೆ ಹೋಗೋಕ್ಕೆ ರೆಡಿ. ಇವ ಯಾರದು? ಯಾರು ಹೇಳಲ್ಲ? ಹೇಳಿ ಯಾರು? ಕಿಸಿ ಕೊಡ್ತೀರಾ? ಕೊಡಿ. ಇಲ್ಲಿ ಕೊಡಿ, ಇಲ್ಲಿ ಕಿಸಿ ಕೊಡಿ, ಇಲ್ಲಿ ಕಿಸಿ ಕೊಡಿ, ಇಲ್ಲಿಗೆ ಕೊಡಿ. ಕೆನ್ನಿಗೆ ಕೊಡಬಾರ್ದು. ಬೇಡ ಬಿಡು, ಗೊತ್ತಾಗ್ತಿಲ್ಲ ಅವಳಿಗೆ. ಆಯ್ತು, ಓಕೆ ಬಾಯ್.